ಸೊ ಗೈಸ್, ಇವತ್ತು ಡೇ 1 ಇನ್ ಆಮ್ಸ್ಟರ್ಡ್ಯಾಮ್. ಚಾನಲ್ಲು ಲೂಯಿ ವಿಟಾನ್, ಆಗಿನ ಕಾಲದಲ್ಲೆಲ್ಲ ಹಳೇ ವಿಂಡ್ ಮಿಲ್ಸ್ ಎಲ್ಲ ಐತಲ್ಲ. ಸೊ ಐ ಹ್ಯಾವ್ ಕಮ್ ಟು ಎಕ್ಸ್ಪ್ಲೋರ್ ನೆದರ್ಲ್ಯಾಂಡ್ಸ್. ಶೆಂಗನ್ ವೀಸಾ ಫಾರ್ 1 year ಸಿಕ್ಕಿದೆ. ಸೊ ಆ್ಯಂಡ್ ನೋಡಿ ಎಷ್ಟು ಸಖತ್ತಾಗಿದೆ. ಆ್ಯಂಡ್ ಇಟ್ ಆಲ್ಸೋ ಹ್ಯಾಸ್ ದಿಸ್ ಸಿಟಿ ವ್ಯೂ ಈ ಕಡೆ. ಆ್ಯಂಡ್ ದ್ಯಾಟ್ ಈಸ್ ದ ಇನ್ಸ್ಟಾ ಫೇಮಸ್ ಬಿಲ್ಡಿಂಗ್. ನೋಡಿ ಲೈಕ್ ಈ ಮಷೀನಲ್ಲಿ ಆಗ ಮಾಡ್ತಾಯಿದ್ರು ಅಂತ ದೇ ಹ್ಯಾವ್. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ವಿಂಡ್ ಮಿಲ್ ಅಂದರೆ ಇಮ್ಯಾಜಿನ್ ಮಾಡಿ ಗಾಳಿ ಎಷ್ಟು ಬೀಸುತ್ತೆ. ದೊಡ್ಡ ವಿಂಡ್ ಮಿಲ್. ಹಾಲು ಹೆಂಗೆ ಕರಿಯೋದಂತನೂ ತೋರಿಸ್ತಾ ಇದ್ದಾರೆ. ಲೈಕ್ ಯಾರೋ ಜನ ಇಲ್ಲಿ ಬರಲ್ಲ, ಬಟ್ ದಿ ಬೋತ್ ಲುಕ್ ಸೋ ಸಿಮಿಲರ್. ಈ ಶಾಪ್ ನೋಡಿ ಸಖತ್ತಾಗಿದೆ. ಆ್ಯಂಡ್ ದ ಸೈಕಲ್ ಅಸ್ ವೆಲ್. ಅದಕ್ಕೆ ಅದೇ ಕಲ್ಚರ್ನ ಇವತ್ತಿಗೂ ಈ ಥರ ಹಿಂಗೆ ಸೈಕಲ್ನ ಅಲ್ಲಲ್ಲಿ ಡೆಕೋರೇಟ್ ಮಾಡಿ ಹಿಂಗೆ ಬಿಟ್ಟಿರ್ತಾರೆ. ಇದೆ ವಾಲಂಡಮಿಂದ ಮಾರ್ಕೆನ್ ಅಂತ ಜಾಗ ಹೆಸರು. ಮಾರ್ಕೆನ್ಗೆ ಹೋಗ್ಬೇಕಂತ ಈ ಥರ ಇಲ್ಲೆಲ್ಲ ಫ್ರೀ ಚೀಸ್ ಟೇಸ್ಟಿಂಗ್ ಅಂತ ಕೊಡ್ತಾರೆ. ಎಷ್ಟು ರಿಯಲ್ ಆಗಿ ಕಾಣಿಸುತ್ತಲ್ವಾ, ಆದರೆ ರಿಯಲ್ ಆಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತು ಎಲ್ಲಿದ್ದೀನಿ ಅಂದರೆ ಐ ಮೀನ್ ಆಮ್ಸ್ಟರ್ಡ್ಯಾಮ್. ಸೊ ಐ ಹ್ಯಾವ್ ಕಮ್ ಟು ಎಕ್ಸ್ಪ್ಲೋರ್ ನೆದರ್ಲ್ಯಾಂಡ್ಸ್. ಸೊ ನಿಮಗೂ ಏನಾರ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಡೂ ಕಂಟಿನ್ಯೂ ಟು ವಾಚ್ ಮೈ ಬ್ಲಾಗ್. ಸ್ಟೇ ಟ್ಯೂನ್. ಇಂಡಿಯಾ ನಾನು ಹೇಳೇ ಇಲ್ವಲ್ಲ. ಸೊ ಲಿಟ್ರಲಿ ನನಗೆ ಶೆಂಗನ್ ವೀಸಾ ಫಾರ್ 1 year ಸಿಕ್ಕಿದೆ. ಸೊ ಅದಕ್ಕೆ ಇವತ್ತಿಂದ ಸೊ ಆಮ್ಸ್ಟರ್ಡ್ಯಾಮ್ ಲೈಕ್ ನೆದರ್ಲ್ಯಾಂಡ್ಸ್ ವಿಲ್ ಬಿ ಮೈ ಫಸ್ಟ್ ಸ್ಟಾಪ್. ಸೊ ಎಲ್ಲೆಲ್ಲಿ ಯುರೋಪಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನೋ ಐ ವಿಲ್ ಕೀಪ್ ವ್ಲಾಗಿಂಗ್. ಸೊ ನಿಮಗೂ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಆಲ್ಸೋ ನನ್ನ ಫ್ಲೈಟ್ ಇಟ್ ವಾಸ್ ಫ್ರಮ್ ಬೆಲ್ಫಾಸ್ಟ್ ಟು ಆಮ್ಸ್ಟರ್ಡ್ಯಾಮ್. ಥ್ಯಾಂಕ್ ಗಾಡ್ ನಮಗೆ ಡೈರೆಕ್ಟ್ ಫ್ಲೈಟ್ ಇದೆ. ಆ್ಯಂಡ್ ಇಟ್ ವಾಸ್ ಜಸ್ಟ್ ಲೈಕ್ 1.5 hour ಅಷ್ಟೇ. ಆ್ಯಂಡ್ ಇಲ್ಲಿ ಟೈಮ್ ಡಿಫ್ರೆನ್ಸ್ 1 hour ಡಿಫ್ರೆನ್ಸ್ ಇದೆ. ಸೊ ಟು UK ಆ್ಯಂಡ್ ಯುರೋಪಿಯನ್ ಕಂಟ್ರೀಸ್ ಅಲ್ವಾ. ಸೊ ಅದಕ್ಕೋಸ್ಕರ. ಆ್ಯಂಡ್ ನಾವು ದ ಟೈಮ್ ಇಸ್ 11 o'clock ಬಿಕಾಸ್ ಅಲ್ಲಿ ವೀಸಾ ಇಮಿಗ್ರೇಷನ್ ಆಫೀಸಲ್ಲೇ ಇಟ್ ಲಿಟ್ರಲಿ ಟುಕ್ ಸೋ ಲಾಂಗ್. ಆ ಕ್ಯೂ ಅಂತಪ್ಪ. ದೆನ್ ವಿ ಫೈನಲಿ ಮೇಡ್ ಇಟ್. ಸೊ ಇವಾಗ ಹೋಗಿ I'll rest because I'm loving this room and especially the mirror here. See? ಅದಕ್ಕೆ ರೂಮ್ನೇ ನಿಂತ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ. Light is very important. So yeah. Let's go and explore Amsterdam. So guys, this is the room which I am staying in for next couple of days. ಆ್ಯಂಡ್ ನೋಡಿ ಎಷ್ಟು ಸಖತ್ತಾಗಿದೆ. ಆ್ಯಂಡ್ ಇಟ್ ಆಲ್ಸೋ ಹ್ಯಾಸ್ ದಿಸ್ ಸಿಟಿ ವ್ಯೂ ಈ ಕಡೆ. ಬಟ್ ಐ ಜಸ್ಟ್ ಕೇಮ್, ಸೊ ಐ ವಾಸ್ ಸೋ ಎಕ್ಸೈಟೆಡ್ ಟು ಶೋ ಯಾವ ಥರ ಇಲ್ಲಿ ಕಾಣಿಸುತ್ತೆ ಅಂತ. ಲೈಕ್ ಇಟ್ಸ್ ಸೋ ಬ್ಯೂಟಿಫುಲ್. ಇಟ್ಸ್ ಅ ಬಿಟ್ ಎಕ್ಸ್ಪೆನ್ಸಿವ್ ಬಟ್ ಐ ಥಿಂಕ್ ಇಟ್ಸ್ ಟೋಟಲಿ ವರ್ತ್. ನೋಡಿ ಹಿಂಗೆ ಎಷ್ಟು ಸಖತ್ತಾಗಿದೆ. ಆ್ಯಂಡ್ ಐ ವಿಲ್ ಶೋ ಯು ದ ವಾಶ್ರೂಮ್ ಆಲ್ಸೋ. ಇಟ್ಸ್ ಸೂಪರ್ ನೈಸ್. ದಿಸ್ ಇಸ್ ಮೈ ಏರ್ಪೋರ್ಟ್ ಲುಕ್. I always prefer to be comfortable adike, you know. So see, it's so cool. I love the mirror. So naane belage chak anta eddi I'll go and explore Amsterdam. So guys, ivattu day 1 in Amsterdam. ನೋಡಿ ಇದು ಜಾಂದಾಮ್ ಸ್ಟೇಷನ್ ಆಚೆ ಬಂದಿದ ತಕ್ಷಣನೇ ಈ ಥರ ಇವ್ರ ಆರ್ಕಿಟೆಕ್ಚರ್ ಕಾಣಿಸುತ್ತೆ. See that? ಅದೇ ಇನ್ಸ್ಟಾ ಫೇಮಸ್ ಬಿಲ್ಡಿಂಗ್ ಇನ್ ಜಾಂದಾಮ್. ಲಿಟ್ರಲಿ ಅವ್ರ ಆರ್ಕಿಟೆಕ್ಚರ್ ಎಷ್ಟು ಚೆನ್ನಾಗಿದೆ ಅಲ್ಲ, ಡಚ್ ಸ್ಟೈಲ್. ಆ ಕಡೆ ಹೋಗಿ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಎಲ್ಲ ಡಚ್ ಆರ್ಕಿಟೆಕ್ಚರ್ ಅಂತ ಅಂತಾರೆ. ಆ್ಯಂಡ್ ದ್ಯಾಟ್ ಈಸ್ ದ ಇನ್ಸ್ಟಾ ಫೇಮಸ್ ಬಿಲ್ಡಿಂಗ್. ಆ್ಯಕ್ಚುಲಿ ಜಾಂದಾಮಲ್ಲಿ ಏನೂ ಇಲ್ಲ, ಇರೋದೇ ಏನೋ ಆ ಒಂದು ಬಿಲ್ಡಿಂಗ್. ದಿಸ್ ಇಸ್ ರಿಯಲಿ ನೈಸ್. ಸೊ ಅದೊಂದು ನೋಡೋಕ್ಕನ ಬರಲೇಬೇಕಿದೆ. ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಈ ಕ್ಯೂಟ್ ಸಮ್ ಕ್ಯಾಫೆಗೆ ಬಂದಿದ್ದೀವಿ. ಸೊ ಅಲ್ಲೋಗಿ ನೋಡೋಣ ಏನು ಸಿಗುತ್ತೆ ತಿನ್ನೋಕ್ಕೆ ಅಂತ. ನಾವು ಜಾಂದಾನ್ ಇನ್ ದ ಜಾನ್ ಶಾನ್ಸ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಸೊ ವಿಚ್ ವಿಲ್ ಕಾಸ್ಟ್ ಲೈಕ್ 3.5 euros ಫ್ರಮ್ ಜಾಂದಾಮ್. ಸೊ ಅಲ್ಲಿ ಹೋಗಿ ನೋಡೋಣ ಏನಿದೆ ಅಂತ. ಲೈಕ್ ಆಲ್ ದಿಸ್ ಓಲ್ಡ್ ವಿಂಡ್ ಮಿಲ್ಸ್ ಆ ಥರದ್ದು. ಇಲ್ಲಿ ಬಸ್ ಇಟ್ಟು ಜಸ್ಟ್ 5 minutes ವಾಕ್ ಅಷ್ಟೇ ಟು ದ ಜಾನ್ ಶಾನ್ಸ್. ಇದೆ ಆ ಜಾಗ. ಲೈಕ್ ಆಗಿನ ಕಾಲದಲ್ಲೆಲ್ಲ ಹಳೇ ವಿಂಡ್ ಮಿಲ್ಸ್ ಎಲ್ಲ ಐತಲ್ಲ ಅದಿದು. ಸೊ ಹತ್ತಿರ ಹೋಗಿ ನೋಡೋಣ ಏನೇನಿದೆ ಅಂತ. ಆ್ಯಂಡ್ ಆಲ್ಸೋ
ಎಕ್ಸ್ಪ್ಲೋರ್ ಮಾಡೋಕ್ಕೆ ಏನಿದೆ ಅಂತ ನೋಡೋಣ. ಆಮ್ಸ್ಟರ್ಡ್ಯಾಮ್ ಬಗ್ಗೆ ನೋಡಿರ್ತಿರೋ, ಲೈಕ್ ದಿಸ್ ಚಾನ್ಸ್ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ದಟ್ ಈಸ್ ಅ ಸ್ಪಾಟ್ ಆಸ್ ವೆಲ್ ಟು ಟೇಕ್ ಫೋಟೋಸ್. ಎಲ್ಲರೂ ಈ ಶೂಗಳ ಹತ್ರ ಫೋಟೋ ತೊಗೊತಾರೆ. ಸೊ ನಾವು ಹೋಗಿ ತೊಗೊಳ್ಳೋಣ ಒಂದು, ವೈ ನಾಟ್. ಈಗ ಈ ವುಡನ್ ಶಾಪ್ ಒಳಗಡೆ ಹೋಗ್ತೀವಿ. ಫ್ರೀ ಎಂಟ್ರೆನ್ಸ್ ಇದೆ. ಒಳ್ಳೆವೆಲ್ಲ ಈ ಥರ ಹಳೆ ಕಾಲದಲ್ಲೆಲ್ಲ ಶೂಗಳನ್ನ ಹೆಂಗೆ ಮಾಡ್ತಾಯಿದ್ರು ಅಂತ. ಲೈಕ್ ಈ ಮಷೀನಲ್ಲಿ ಆಗ ಮಾಡ್ತಾಯಿದ್ರು ಅಂತ ದೇ ಹ್ಯಾವ್ ಡಿಸ್ಪ್ಲೇಡ್. ಸೈಜಸ್ಸು ಇದೆ, ಕೊಂಡ್ಕೊಳ್ಳೋರು ಬೇಕಾದರೆ ಕೊಂಡ್ಕೊಬೋದು. ಈ ಜಾಗ ಎಷ್ಟು ಚೆನ್ನಾಗಿದೆ, ಒಂಥರ ಫುಲ್ ಹಳೆ ಕಾಲದಲ್ಲಿದೆ, ಹಿಂಗಿತ್ತು ಪ್ಲೇಸ್. ಇಲ್ಲಿ ಆಮ್ಸ್ಟರ್ಡ್ಯಾಮ್ ಆರ್ ನೆದರ್ಲ್ಯಾಂಡ್ಸಲ್ಲಿ ಈ ಥರ ಹಿಂಗೆ ಟೂರಿಸ್ಟ್ ಜಾಗ ಬಿಟ್ಟರೆ ಬೇರೆ ಎಲ್ಲ ನಾರ್ಮಲಾಗೇ ಇದೆ. ಲೈಕ್ ನಮ್ಮ ಬೆಲ್ಫಾಸ್ಟ್ ಆರ್ UK ಹೆಂಗಿರುತ್ತೋ, ಆಬ್ವಿಯಸ್ಲಿ ಯುರೋಪಿಯನ್ ಕಂಟ್ರೀಸ್ ಆದ್ರೂ ಎಲ್ಲ ಒಂದೇ ಅಲ್ಲ ಆಗಿನ ಕಾಲದಲ್ಲಿ. ಸೊ ಈಗ ವಿಂಡ್ಮಿಲ್ ಹತ್ರ ಬಂದಿದ್ದೀವಿ. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ವಿಂಡ್ಮಿಲ್ ಅಂದರೆ ಇಮ್ಯಾಜಿನ್ ಮಾಡಿ ಗಾಳಿ ಎಷ್ಟು ಬೀಸುತ್ತೆ. ಇದು ವೀಲ್ ದೊಡ್ಡ ವಿಂಡ್ಮಿಲ್ ಎಷ್ಟೋ ಅಲ್ಲಿ ಹೆಂಗೆ ಕರೆಯೋದಂತನೂ ತೋರಿಸ್ತಾ ಇದ್ದಾರೆ. ಇಲ್ಲಿ ಫ್ರೀ ಚೀಸ್ ಟೇಸ್ಟ್ ಮಾಡೋಕ್ಕೂ ಕೊಡ್ತಾರೆ. ಬರೀ ವಿಂಡ್ ಮಿಲ್ಸ್, ಎಷ್ಟು ವಿಂಡ್ ಮಿಲ್ಸ್ ಅದು ನೋಡಿ. ಕ್ರೂಸ್ ದೊಡ್ಡದು. ಈ ಕಡೆ ನೋಡಿದ್ರೆ ಮಾಮೂಲಿ ನಮ್ಮ ಇಂಡಿಯಾಲೆಲ್ಲ ಹೆಂಗಿರುತ್ತೋ ಹಂಗೆಲ್ಲ ಇದೆ. ಈ ಕಡೆ ಮಾತ್ರ ಹಾಲ್ಯಾಂಡ್. ಈ ಜಾಗ ಹೆಸರು ಹಾಲ್ಯಾಂಡ್. ಸೊ ಸೆಕೆಂಡ್ ಜಾಗ ನೆದರ್ಲ್ಯಾಂಡ್ಸಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದು ಝಾಂಡ್-ಶಾನ್ಸ್. ಐ ಡೋಂಟ್ ನೋ ಇಫ್ ಐ ಆಮ್ ಟೆಲ್ಲಿಂಗ್ ಇಟ್ ರೈಟ್, ಬಟ್ ಹಂಗೆ ಹೇಳ್ತಾರೆ. ಸೊ ಡಚ್ ಬರಲ್ಲ. ಸೊ ನೆಕ್ಸ್ಟ್ ಜಾಗ ಈ ಡ್ಯಾಮ್ ಅಂತ, ಅಲ್ಲಿ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಈ ಡ್ಯಾಮ್ ಏನೋ ಐ ಡೋಂಟ್ ನೋ ದ ನೇಮ್, ಹೌ ಟು ಪ್ರೊನೌನ್ಸ್ ಇಟ್, ಆ ಜಾಗಕ್ಕೆ ಬಂದಿದ್ದೀವಿ. ಆ್ಯಂಡ್ ಯು ಸಿ ದಿಸ್ ಲೈಕ್ ಆ್ಯಕ್ಚುಲಿ ವಾಲೆಂಟ್ ಡ್ಯಾಮ್ ಅನ್ನೋ ಪ್ಲೇಸ್ ತುಂಬ ಫೇಮಸ್. ಅದಕ್ಕೆ ನೆಕ್ಸ್ಟ್ ಹೋಗ್ತೀವಿ. ದಿಸ್ ಈಸ್ ಲೈಕ್ ಯಾರೋ ಜನ ಇಲ್ಲಿ ಬರಲ್ಲ, ಬಟ್ ದಿ ಬೋತ್ ಲುಕ್ ಸೋ ಸಿಮಿಲರ್ ಆ್ಯಂಡ್ ದಿಸ್ ಇಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಫುಲ್ ವಾಟರ್ ಪಕ್ಕನೇ ಎಲ್ಲ ಮನೆಗಳು, ಗ್ರೀನ್ರಿ ಅಂತೂ ಅಪ್ಪ ಸೂಪರಾಗಿದೆ. ಈ ಸ್ಟ್ರೀಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ, ಲೈಕ್ ಹಳೇ ಏನೋ ಒಂಥರ ವೈಬ್. ಇಟ್ಸ್ ವೆರಿ ನೈಸ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚರ್ಚ್ದು ಬೆಲ್ಸ್. ಎಲ್ಲೆಲ್ಲೂ ಚೀಸೆ ಇಲ್ಲಂತೂ. ಇವರು ಡಚ್ ಚೀಸ್ ಇಸ್ ವೆರಿ ಸ್ಪೆಷಲ್. ಈ ಶಾಪ್ ನೋಡಿ ಸಖತ್ತಾಗಿದೆ. ಆ್ಯಂಡ್ ಸೈಕಲ್ ಆಸ್ ವೆಲ್ ಕ್ಯೂಟಾಗಿದೆ. ಆ್ಯಕ್ಚುಲಿ ಆಮ್ಸ್ಟರ್ಡ್ಯಾಮಲ್ಲಿ ಈ ಥರ ಹಿಂಗೆ ಸೈಕಲ್ನ ಡೆಕೋರೇಟ್ ಮಾಡೋದಕ್ಕೊಂದು ರೀಸನ್ ಇದೆ. ಏನಂದರೆ ಆಗಿನ ಕಾಲದಲ್ಲಿ ಲೈಕ್ ಒಬ್ಬರು ಇದ್ದರು, ಅವರು ಅವ್ರ ಹೆಂಡತಿಗೆ ಮರು ಜಾಸ್ತಿ ಇತ್ತು ಅಂತ ವಾಟ್ ಹಿ ಡಿಡ್ ವಾಸ್ ಈ ಥರ ಹಂಗೆ ಫುಲ್ಲು ಡೆಕೋರೇಟ್ ಮಾಡಿ ಸೈಕಲ್ನ. ಆಮ್ಸ್ಟರ್ಡ್ಯಾಮಲ್ಲಿ ಜಾಸ್ತಿ ಸೈಕಲ್ಸ್ ಇರೋದು. ಸೊ ಶಿ ಯೂಸ್ ಟು ಆಲ್ವೇಸ್ ಫರ್ಗೆಟ್ ಅಲ್ವಾ, ಲೈಕ್ ಅವ್ರ ಸೈಕಲ್ ಯಾವುದು ಅಂತ. ಸೊ ಹಿ ಯೂಸ್ ಟು ಡೆಕೋರೇಟ್ ಈ ಥರ ಫುಲ್. ಆ್ಯಂಡ್ ಲೈಕ್ ನಾರ್ಮಲ್ ಸೈಕಲ್ಗೂ ಈ ಸೈಕಲ್ಗೂ ಎಷ್ಟು ವ್ಯತ್ಯಾಸ ಇದೆ. ಸೊ ಎಲ್ಲಿಂದ ನೋಡಿದ್ರು ಅವರಿಗೆ ಲೈಕ್ ಅವ್ರ ಹೆಂಡತಿಗೆ ಓಕೆ ಅದು ನನ್ನದೇ ಸೈಕಲ್ ಅಂತ ಗೊತ್ತಾಗಬೇಕು ಅನ್ನೋದಕ್ಕಂತ ಹಿ ಯೂಸ್ ಟು ಡೂ ಲೈಕ್ ದಟ್ ಎವ್ರಿ ಡೇ. ಸೊ ಅದಕ್ಕೆ ಅದೇ ಕಲ್ಚರ್ನ ಇವತ್ತಿಗೂ ಈ ಥರ ಹಿಂಗೆ ಸೈಕಲ್ನ ಅಲ್ಲಲ್ಲಿ ಡೆಕೋರೇಟ್ ಮಾಡಿ ಹಿಂಗೆ ಬಿಟ್ಟಿರ್ತಾರೆ. ಇಲ್ಲೆಲ್ಲ ಕ್ಯಾಂಡೀಸ್ ಅಂತ ನೋಡಿ ಹಿಂಗಿದೆ. ನೋಡಿ ಒಳ್ಳೆ ಶ್ಯಾನೆಲ್, ಲೂಯಿ ವಿಟಾನ್, ಗೊತ್ತಾ ಚಾಕ್ಲೇಟ್. ಎಲ್ಲ ಮನೆಗಳು ಹಿಂಗಿದೆ ನೋಡಿ, ಥರ ಬೇರೆ ಥರ. ಆ್ಯಂಡ್ ಲೈಕ್ ಒಂದೇ ಥರ ಇದ್ದಾವಲ್ಲ, ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಆ್ಯಸ್ ಐ ಟೋಲ್ಡ್ ನೋಡಿ ಎಲ್ಲರೂ ಸೈಕಲ್ಗಳೇ ಉಪಯೋಗಿಸೋದು. ತುಂಬ ಜನ ಎಷ್ಟು ಸೈಕಲ್ ನೋಡಿದ್ದೀನಿ ಅಂದರೆ ನಾನಿಲ್ಲಿ ಅಪ್ಪ. ನಾವು ಎಡಮ್ ಆಯಿತು, ಎಡಮ್ ಆಮೇಲೆ ಲಾಸ್ಟ್ ಸ್ಟಾಪ್ ಇವತ್ತಿಗೆ ವಾಲೆನ್ ಡ್ಯಾಮ್ ಅಂತ. ಆ್ಯಕ್ಚುಲಿ ದಿಸ್ ವಾಲೆನ್ ಡ್ಯಾಮ್ ಇಸ್ ವಾಟ್ ಇಸ್ ಫೇಮಸ್ ಕಂಪೇರ್ಡ್ ಟು ಇಡಮ್. ಇಡಮ್ಗೆ ಯಾರೂ ಅಷ್ಟು ಜನ ಹೋಗಲ್ಲ ಅಂತ ಹೇಳಿದ್ನಲ್ಲ ಆ ಥರ. ಸೊ ಇಲ್ಲೂ ಅದೇ ಸೇಮ್ ಥರ ಬಿಲ್ಡಿಂಗ್ಸ್. ಆ್ಯಕ್ಚುಲಿ ಇದು ಫಿಶಿಂಗ್ ಸಿಟಿ ಅಂತ ಅಂತಾರೆ. ಸೈಕಲಲ್ಲಿ ಬಂದ ಸೊ ಇಲ್ಲೂ ಒಂದು ಕೋಸ್ಟಲ್ ರೋಡ್ ಥರ ಎಲ್ಲ ಇದೆ. ಹೆಂಗಿದೆ ಅಂತ ಈ ಥರ ನೀರು ಪಕ್ಕದಲ್ಲಿ ಸೇಮ್ ಅದೇ ಈ ಥರ ಬಿಲ್ಡಿಂಗ್ಸು ತಿನ್ನೋದು. ಓ ಚೆನ್ನಾಗಿದೆ ನೋಡೋಕ್ಕೆ. ವಾಲೆನ್ ಡ್ಯಾಮಿಂದ ಮಾರ್ಕೆನ್ ಅಂತ ಜಾಗ ಹೆಸರು. ಮಾರ್ಕೆನ್ಗೆ ಹೋಗ್ಬೇಕಂದ್ರೆ ಅದು ಅಲ್ಲಿ ಫೆರಿ ಇದೆಯಲ್ಲ, ಇಟ್ ಈಸ್ ಜಸ್ಟ್ 30 minutes. ಇಲ್ಲಿಂದ ಇಟ್ ವಿಲ್ ಡ್ರೈವ್ ಟು ಮಾರ್ಕೆನ್. ಅದು ಇನ್ನೊಂದು ಜಾಗ. ಈ ಥರ ಇಲ್ಲೆಲ್ಲ ಫ್ರೀ ಚೀಸ್ ಟೇಸ್ಟಿಂಗ್ ಅಂತ ಕೊಡ್ತಾರೆ. ನಮಗೂ ಇದೆ ಅದೋ ಒಂದು ಏನೋ ಪ್ಲ್ಯಾಂಟ್ ಬೇಸ್ಡ್ ಚೀಸ್ ಅಂತ ಇದು. ಚೀಸ್ ಥರನೇ ಇಲ್ಲ. ಚೀಸ್ ಬ್ಲಾಕ್ ಸೈಜ್ ನೋಡಿ ಅಪ್ಪ ಎಷ್ಟು ದೊಡ್ಡದಾಗಿದೆ. ಇಷ್ಟೆಲ್ಲ ಚೀಸ್ ತಿಂದ್ಬಿಟ್ರೆ ಚೀಸ್ ಫ್ಯಾಕ್ಟ್ರಿ ವಾಲೆನ್ ಡ್ಯಾಮ್. ಇದು ರಿಯಲ್ ಆಗಿ ಕಾಣಿಸುತ್ತಲ್ವಾ, ಆದರೆ ರಿಯಲ್ ಅಲ್ಲ. Walen Dam, and I don't think it's worth the visit continue because ಏನು ಇಲ್ಲ ಅನಿಸ್ತು. ಲೈಕ್ ಸೇಮ್ ಲೈಕ್ ಆ್ಯಕ್ಚುಲಿ ಝ್ಯಾನ್ಶಾನ್ಸ್ಗೆ ಹೋದ್ರೇ ಇರೋಬ್ಬರು ಎಲ್ಲ ಆರ್ಕಿಟೆಕ್ಚರು, ವಿಂಡ್ ಮಿಲ್ಸು ಎಲ್ಲನೂ ಕವರ್ ಆಗಿಬಿಡುತ್ತೆ. ಆ್ಯಂಡ್ ಹಿಯರ್ ಜಸ್ಟ್ ಚೀಸ್. ಫೋಟೋ ಬೇಕು ಅಂದರೆ ಡಚ್ ಸ್ಟೈಲಲ್ಲಿ ಲೈಕ್ ದೇ ವಿಲ್ ಲೈಕ್ ಡೆಕೋರೇಟ್ ಅಥವಾ ಏನೋ ಕಾಸ್ಟ್ಯೂಮ್ ಹಾಕಿ ಎಲ್ಲ ಫೋಟೋ ತೆಗೆಯೋದು. ಮತ್ತು ನೈಸ್ ಕ್ಯಾಫೇಸ್ ಅಷ್ಟೇ ಇರೋದಿಲ್ಲ, ಇನ್ನೇನು ಆ ಥರ ಏನಿಲ್ಲ. Thank you so much for watching guys for my day 1 vlog. If you like my video, please do like, share and comment. Bye.